ಸಂಪತ್ತು ಅಂತ ಬರ್ದು ಇಲ್ಲಿ ಬರೀ ಬೀಗದ ಕೈ ಮಾತ್ರ ಇದೆಯಲ್ಲ ಬಾವಾ. ಇದು ಯಾವುದ್ರದ್ದು ಕೀ ಆಗಿರಬೇಕು, ನೋಡೋಣ ಬಾ. ವೈದೇಹಿ, ಇದನ್ನ ಹಿಡ್ಕೋ. ವೈದೇಹಿ, ಇದೆ ನಮ್ಮ ಕುಟುಂಬಕ್ಕೆ ಸೇರ್ಬೇಕಾಗಿರೋ ಸಂಪತ್ತು. ವೈದೇಹಿ, ಆ ಕಡೆ ಇಡು. ಬಾವಾ, ಏನಾಯ್ತು ವೈದೇಹಿ, ಏನಾಯ್ತು? ಒಂಥರ ಆಗ್ತಿದೆ ಬಾವಾ, ತಲೆ ಸುತ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ವೈದೇಹಿ. ಹೋಗೋಣ ಬಾ. ವೈದೇಹಿ, ಎದ್ದೇಳು ಎದ್ದೇಳು. ವೈದೇಹಿ, 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 ಎದ್ದೇಳು. ವೈದೇಹಿ, ಎದ್ದೇಳು. ವೈದೇಹಿ, 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 ವೈದೇಹಿ. ದೀಪ ಆರು ಹೋಗೋ ಥರ ಇದೆ. ಒಳಗೆ ನನ್ನ ಮೊಮ್ಮಗಳಿಗೆ ಏನೂ ಆಗೋದಿಲ್ಲಲ್ವಾ? ಹರ ಹರ ಮಹಾದೇವ ಶಂಭೋ ಶಂಕರ. ನನ್ನ ಮನಸ್ಸಲ್ಲಿ ಯಾಕೋ ತಳಮಳ ಆಗ್ತಾ ಇದೆ ಸ್ವಾಮಿ. ಮಕ್ಕಳು ಯಾವುದಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡ್ರ ಅನ್ನಿಸ್ತಿದೆ. ಎಷ್ಟೋ ವರ್ಷಗಳಾದ್ಮೇಲೆ ತೆರೆದುಕೊಂಡಿರೋ ನೆಲಮಾಳಿಗೆ ಒಳಗಡೆ ಪರಿಸ್ಥಿತಿ ಹೇಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ನಾವು ಹೋಗಿ ನೋಡೋದು ಒಳ್ಳೇದು ಅನಿಸ್ತಿದೆ ಸ್ವಾಮೀಜಿ.
ನೀವ್ಯಾರೂ ಹೋಗೋ ಆಗಿಲ್ಲ. ಏನೇನು ಹೇಳಿದ್ರು ಅದು ಶಿವನ ಪ್ರೇರಣೆಯಂತೆ ಆಗುತ್ತೆ. ಆ ಮಹಾದೇವನ್ನ ನಂಬೋದು ಬಿಟ್ಟು ಮಾಡೋ ಅಂಥದ್ದೇನಿಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಮಂಗಲಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈ ಆಚಾರ್ಯೈಃ. ಒಳಗೇನಾಗ್ತದೆ? ಒಂದ್ ವೇಳೆ ಏನೇ ಆದ್ರೂ ಆ ವೈದೇಹಿಗ್ ಮಾತ್ರ ಆಗಿ ದೇವಾಂಶ್ ಹೊರಗೆ ಬಂದ್ರೆ ಸಾಕು. ಹೌದು, ಈ ಚಂಚಲ ಸೀಟ್ ತೀರಿಸ್ಕೊತೀನಿ ಅಂತಿದ್ಲಲ್ಲ, ಇದು ಅವಳ ಕೆಲಸ ಆಗಿರಲ್ವಲ್ಲ? ಅವ್ರು ಬರ್ದೇ ಹೋದ್ರೆ ನಾನು ಇಷ್ಟೆಲ್ಲ ಆಸೆ ಪಟ್ಟು ಏನ್ ಪ್ರಯೋಜನ? ದೇವ್ರೆ, ವೈದೇಹಿ ದೇವಾಂಶ್ಗೆ ಏನೂ ಆಗ್ಬಾರ್ದು. ಅವರು ಕ್ಷೇಮವಾಗಿ ಬರಬೇಕು. ಅಷ್ಟು ಸಂಪತ್ತನ್ನ ಆಚೆ ತರಬೇಕು. ದೇವಾಂಶ್ ಕೊಟ್ಟಿದ್ದ ಮಾತಿನ ಪ್ರಕಾರ ಆ ಸಂಪತ್ನ ನನ್ನ ಕೈಗೆ ಕೊಡಬೇಕು. ಓಂ ಹಿರಣ್ಯवर्णां ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಕಾಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ. यस्यां हिरण्यं विन्देयङ्गामस्त्वं पुरुषानहम् अस्वपूर्वामृतमत्यां हस्तिनादप्रबोधिनीं श्रियं देवेमपक्वये सीर्मा देवेचुस्ताम्. ಯಾವುದೋ ಆಪತ್ತು ಎದುರಾಗಿದೆ. ಪ್ರಾಣಕ್ಕೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಇಬ್ಬರೂ ಕ್ಷೇಮವಾಗಿ ಬರ್ತಾರೆ. ಓಂ ನಮಃ ಶಿವಾಯ. ಏನಾಯ್ತು ಬಾವಾ? ಏನ್ ಹೀಗಾಗೋಯ್ತು? ನನಗೂ ಅರ್ಥ ಆಗ್ತಾ ಇಲ್ಲ. ನಮಗೆ ಪ್ರಜ್ಞೆ ತಪ್ಪಿದ್ದಾಗ ಯಾರೋ ಬಂದಿದ್ದಾರೆ ವೈದೇಹಿ. ಅದನ್ನೆಲ್ಲ ಅವರೇ ತಗೊಂಡು ಹೋಗಿರ್ತಾರೆ. ಮತ್ತೀಗೇನ್ ಮಾಡೋದ್ ಬಾವಾ? ಆ ಒಡವೆನ ಶಿವ ಪಾರ್ವತಿಗೆ ಅಲಂಕಾರ ಮಾಡಿ ಪೂಜೆ ಮಾಡದೆ ಹೋದ್ರೆ ಶಾಪ ವಿಮೋಚನೆ ಆಗೋದಿಲ್ಲ ಅಲ್ವಾ? ಇವಾಗ ಏನ್ ಮಾಡೋದು? ಇದಕ್ಕೋಸ್ಕರನ ಬಾವಾ ನಾವ್ ಇಷ್ಟೊಂದು ಕಷ್ಟಪಟ್ಟಿದ್ದು, ಪಾಪ ಪರಿಹಾರ ಮಾಡ್ಕೊಂಡಿದ್ದು? ಬೇರೆ ಯಾರೋ ಒಡವೆಗಳನ್ನ ತಗೊಂಡು ಹೋಗ್ಲಿ ಅಂತನಾ? ಹೊರಗಡೆ ಎಲ್ರು ಎಷ್ಟೋ ಆಸೆಯಿಂದ ಕಾಯ್ತಾ ನಿಂತಿದ್ದಾರೆ ಬಾವಾ. ಅವ್ರಿಗೆ ನಾವ್ ಏನಂತ ಉತ್ತರ ಕೊಡೋದು ಹೇಳು? ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಇಂದು ಸಹಿಸ್ಕೊಳ್ಳಲ್ಲ. ಅಪ್ಪ ಏನ್ ಅನ್ಕೋತಾರೋ ಏನೋ. ಅಷ್ಟಕ್ಕೂ ಆ ಆಭರಣಗಳನ್ನ ನೆಲ್ಮಾಳಿಗೆಲ್ಲ ಮುಚ್ಚಿಟ್ಟಿದ್ದಕ್ಕೆ ತಲತಲಾಂತರದಿಂದ ಶಾಪ ಬೆನ್ ಹತ್ತಿತ್ತು. ಈಗ ಕಳ್ತನ ಆಗಿದೆ ಅಂದ್ರೆ ಇನ್ನು ಎಷ್ಟು ದೊಡ್ಡ ಶಾಪ ಅನುಭವಿಸ್ಬೇಕೋ ಏನೋ ನಾವು. ಅದಕ್ಕೆ ಇಲ್ಲಿ ನಡೆದಿದ್ದು ಯಾವುದೋ ಅವ್ರಿಗೆ ಹೇಳ್ಬಾರ್ದು ವೈದೇಹಿ. ಇಷ್ಟು ದಿನ ಆ ದೇವ್ರ ಶಾಪನ ದೇವ್ರ ಮೇಲೆ ಭಾರ ಹಾಕಿನೇ ಅನುಭವಿಸಿದ್ರು. ಆದರೆ ಯಾರು ಗೊತ್ತಿರೋರೇ ಇದನ್ನ ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಸಹಿಸ್ಕೊಳ್ಳಲ್ಲ.
ಅದ್ರ ಬದಲು ನಡೆದಿರೋದನ್ನ ಹೇಳ್ದೇ ಇದ್ರೇನೆ ಒಳ್ಳೇದು ಅನ್ಸುತ್ತೆ. ಮತ್ತೆ ಒಡವೆಗಳ ಬಗ್ಗೆ ಕೇಳಿದ್ರೆ ಏನಂತ್ಯ ಬಾವ? ಈ ಪೆಟ್ಟಿಗೆ ಒಳಗೆ ಇದೆ ಅಂತ ಎಲ್ಲರೂ ಅನ್ಕೋಬೇಕು. ಅದಾದ್ಮೇಲೆ ಗೊತ್ತಾದ್ರೆ? ಮುಂದಕ್ಕೆ ಏನು ಯೋಚನೆ ಮಾಡಿಲ್ಲ ವೈದೇಹಿ. ಸದ್ಯಕ್ಕೆ ಇಷ್ಟಂತೂ ಮಾಡ್ಬೇಕು ನಾವು. ಮಿಕ್ಕಿದ್ದೆಲ್ಲ ಆ ದೇವ್ರಿಗೆ ಬಿಟ್ಬಿಡೋಣ. ನಿನ್ನಿಷ್ಟ ಬಾವ. ಆದ್ರೆ ಯಾಕೆ ಹೀಗಾಗೋಯ್ತು? ಈ ಒಡವೆಗಳನ್ನ ತಗೊಳ್ಳೋದಕ್ಕೇನೆ ಅಲ್ವಾ ದೇವ್ರು ನಮ್ಗೆ ಅನುಗ್ರಹ ಕೊಟ್ಟಿದ್ದು. ನಮ್ಮ ಹತ್ರ ಅಲಂಕಾರ ಮಾಡಿಸ್ಬೇಕು ಅಂತ ಅಲ್ವಾ ಇಲ್ಲಿವರೆಗೂ ಬರೋದಕ್ಕೆ ಬಿಟ್ರು. ಮತ್ತೆ ಅಷ್ಟ್ರಲ್ಲೇನೆ ಹೀಗಾಗೋಯ್ತಲ್ಲ ಬಾವ. ನಡೆಯೋ ಪ್ರತಿ ಘಟನೆಗೂ ಒಂದು ಕಾರಣ ಇರುತ್ತೆ ವೈದೇಹಿ. ಪ್ರತಿ ಮನುಷ್ಯನ ಜೀವನದಲ್ಲೂ ಎದುರಾಗೋ ಪ್ರತಿ ಕಷ್ಟನೂ ಭವಿಷ್ಯದ ಜೀವನಕ್ಕೆ ಬುನಾದಿ ಆಗುತ್ತೆ. ಇದು ಅಂಥದ್ದೇ ಕಷ್ಟ ಅಂತ ಅನ್ಕೋಬೇಕು. ಅವರೆಲ್ಲರೂ ಅಲ್ಲಿ ಕಾಯ್ತಾ ಇರ್ತಾರೆ. ಏನು ಮಾಡಬೇಕು ನಾನು ಹೇಳ್ತೀನಿ, ಬಾ. ಅಮ್ಮ ವೈದೇಹಿ, ದೇವಾಂಶ್, ಹೇಗಿದ್ದೀರಮ್ಮ? ನಮ್ಗೇನೂ ಆಗಿಲ್ಲ ಅತ್ತೆ. ಒಳಗಡೆ ನಿಮಗೆ ಏನೂ ತೊಂದರೆ ಆಗಿಲ್ಲ ಅಲ್ವಾ ದೇವಾ? ವೈದೇಹಿ, ನಿನಗೇನೂ ಆಗಿಲ್ಲ ಅಲ್ವಾ? ನೀವೇನು ಗಾಬರಿ ಆಗಬೇಡಿ, ನಮ್ಗೇನು ಆಗಿಲ್ಲ. ಅಲ್ಲಿ ದೀಪ ಬೇರೆ ಆರೋಯ್ತು, ಅದಕ್ಕೆ ನಿಮ್ಗೇನಾದ್ರೂ ಆಗಿದೆಯೇನೋ ಅಂತ ಭಯ ಆಯ್ತು. ಹೋಗ್ಲಿ ಬಿಡಿ, ಒಳಗಡೆ ಹೋಗಿ ದೇವರ ಆಭರಣಗಳನ್ನೆಲ್ಲ ನೀವು ತಂದಿದ್ದೀರಲ್ವಾ, ಅಷ್ಟೇ ಸಾಕು. ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟು ವಂಶದ ಸಂಪತ್ತು ಅಂತ ಹೇಳಿ ಈಗೊಂದ್ ಪೆಟ್ಕೆನಲ್ಲಿ ದೇವ್ರ ಒಡವೆ ಮಾತ್ರ ತಂದಿದಾರಲ್ಲ, ಮಿಕ್ಕಿದ ಸಂಪತ್ತೆಲ್ಲ ಎಲ್ಲಿ? ಈ ತಲೆಮಾರಿನವರು ಮಾಡಲಿಲ್ಲ ಅಂದ್ರೆ ನಮ್ಮ ವಂಶ ಮುಂದುವರಿಯಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವೆಲ್ಲರೂ ಪ್ರಾಣನೂ ಕಾಪಾಡಿದ್ರಿ. ಇದರಲ್ಲಿ ಒಡವೆ ಇಲ್ಲ ಅಂತ, ನಾವು ಹೋಗಿದ ಕೆಲಸ ಪೂರ್ತಿ ಆಗ್ಲಿಲ್ಲ ಅಂತ ನಿಮಗೆ ಹೇಗೆ ಹೇಳೋದು ಅಜ್ಜಿ? ವೈದೇಹಿ, ದೇವಾಂಶ್, ಗುರುಗಳು ನೆಲಮಾಳಿಗೆನಲ್ಲಿ ಬೆಲೆ ಕಟ್ಟಕ್ಕಾಗ್ದಿರೋ ಅಷ್ಟು ಸಂಪತ್ತಿದೆ ಅಂದ್ರು, ಅದನ್ ತರ್ಲಿಲ್ವಾ? ಹೋಗ್ಲಿ ಬಿಡು, ಈ ಪೆಟ್ಕೆ ಎಳ್ಕೊಂಬಂದಿರೋದಕ್ಕೇನೆ ನಿಮಗ್ ಸುಸ್ತಾಗೋಗಿರುತ್ತೆ. ಇನ್ನು ಪೂರ್ತಿಯಾಗಿ ಎಲ್ಲಿ ತರೋದಕ್ಕಾಗತ್ತೆ? ಮಿಕ್ಕಿದ ಸಂಪತ್ತೆಲ್ಲ ಒಳಗೆ ಇದೆ ತಾನೆ? ದೇವ್ರ ಒಡವೆನ ಗುರುಗಳಿಗೆ ಒಪ್ಸಿದಾಯ್ತಲ್ಲ, ನಾವು ಹೋಗಿ ನಮ್ ಸಂಪತ್ತನ್ ತರೋಣ. ಬನ್ನಿ ರಂಗ, ಎಲ್ಲ ಹೊತ್ಕೊಂಡ್ಬರ್ಬೇಕು. ಬಾ ಬಾ. ಹೌದು, ನಾವಿಷ್ಟೇ ಜನ ಸಾಕಾ ಇಲ್ಲ ಇನ್ನೊಂದಷ್ಟು ಜನನ್ ಕರ್ಸಣ್ವಾ? ಅದ್ರ ಅವಶ್ಯಕತೆನೇ ಇಲ್ಲ ಅಕ್ಕ. ಯಾಕಂದ್ರೆ ತಗೊಂಡ್ ಬರೋದಕ್ಕೆ ಒಳಗಡೆ ಇನ್ನೇನು ಉಳ್ದಿಲ್ಲ. ಏನು ಏನು ಮಿಕ್ಕಿಲ್ವಾ? ಅದೇಗೆ? ಬೆಲೆ ಕಟ್ಟಕ್ಕಾಗ್ದಿರೋಷ್ಟು ಸಂಪತ್ತಿದೆ ಅಂತ ಹೇಳಿದ್ರು. ವೈದೇಹಿ, ಇಲ್ಲಿ ಕೊಡು. ಅತ್ಗೆ ತಗೊಳ್ಳಿ, ಇದೇ ವಾರಸತ್ವ ಸಂಪತ್ತು, ತಗೊಳ್ಳಿ. ಇದ್ರಲ್ಲಿ ಯಾವ ಸಂಪತ್ತಿದೆ? ಒಂದ್ ಕೌಡೇನೂ ಇಲ್ವಲ್ಲ. ಗುರುಗಳೇ, ಸಂಪತ್ತು ಅದು ಇದು ಅಂದ್ರಿ, ಇದೆಲ್ಲ ಬರೀ ಕತೆನಾ? ಕಥೆ ಅಲ್ಲಮ್ಮ, ಸತ್ಯ. ಅದಕ್ಕೆ ಈಗೇನಾಗಿದೆಯೋ ಗೊತ್ತಿಲ್ಲಮ್ಮ. ಸಂಪತ್ತಷ್ಟೂನು ಆ ನೆಲಮಾಳಿಗೆಯಲ್ಲೇ ಭದ್ರವಾಗಿರಿಸಿದ್ರು. ಹಾಗಾದ್ರೆ ಇರ್ಬೇಕಲ್ವಾ? ಮತ್ತೇನಾಯ್ತು? ಏನಾಗಿದೆ ಅಂದ್ರೆ ಅವ್ರೇನ್ ಹೇಳ್ತಾರೆ? ಅವ್ರೇನ್ ಸಂಪತ್ತಿಗೆ ಕಾವಲ ಇದ್ದಾರೆ? ಮಧ್ಯದಲ್ಲಿ ಏನೇನ್ ನಡೆದಿದ್ಯೋ ಏನೋ. ಆದ್ರೂ ನಮಗೆ ಬೇಕಾಗಿರೋದು ಶಾಪ ವಿಮೋಚನೆ. ಅದು ಹೇಗಿದ್ರು ಈಗ ತೀರು ಹೋಗ್ತಾ ಇದೆಯಲ್ಲ, ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಷ್ಟು ಸಂಪತ್ನ ಬೇಕಾಗಿಲ್ಲ ಅಂತ ಹೇಗೆ ಹೇಳ್ತೀಯಾ? ಅದೆಲ್ಲೂ ಹೋಗಲ್ಲಮ್ಮ, ಖಂಡಿತವಾಗ್ಲೂ ಸಿಗುತ್ತೆ.
ಮೊದಲು ಒಳ್ಳೆ ದಿನವನ್ನು ನೋಡಿ ಈ ಆಭರಣವನ್ನ ಆ ಸ್ವಾಮಿಗೆ ಅಲಂಕಾರ ಮಾಡಿ. ಸ್ವಾಮಿಯ ದಯೆ ಒಂದಿದ್ರೆ ದೂರವಾಗಿರೋದು ಹತ್ರವಾಗತ್ತೆ. ದೇವಾಂಶ್, ಒಂದ್ಸಲ ಪೆಟ್ಟಿಗೆ ತೆಗಿ. ತೆಗಿ ದೇವಾಂಶ್. ಏನಾಯ್ತು ಶಿವ? ಇವಾಗ ತೆಗೆಯೋ ಅವಶ್ಯಕತೆ ಇಲ್ಲ ರಾಜಗುರುಗಳೇ. ಆ ಸ್ವಾಮಿ ಅಲಂಕಾರಕ್ಕೆ ಇನ್ನ ಸಮಯ ಇದೆ. ಈಗ ಅವ್ರನ್ನ ಹೊರಡಕ್ಕೆ ಹೇಳು. ಕೇಳಿಸ್ಕೊಂಡಿ ದಶರಥರಾಮ? ಈ ತಲೆಮಾರಿನಲ್ಲಿ ನಡೆಯಲ್ಲ ಅನ್ಕೊಂಡಿದ್ದ ಘಟನೆ ನಡೆದೋಯ್ತು. ನೀವೀಗ ಸಂತೋಷವಾಗಿ ಮನೆಗೆ ಹೋಗಿ. ಹಾಗೆ ಆಗಲಿ ಗುರುಗಳೇ. ತುಂಬ ವರ್ಷಗಳಾದ್ಮೇಲೆ ನಾವು ನಿಶ್ಚಿಂತೆಯಿಂದ ನೆಮ್ಮದಿಯಾಗಿರ್ಬೋದು ಅನ್ಸುತ್ತೆ. ದೇವಾಂಶ್, ವೈದೇಹಿ, ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ನಮ್ಮನ್ನ ಕ್ಷಮಿಸು ದೇವ್ರೆ. ನಿಜಾನ ಎಲ್ಲರೂ ಮುಂದೆ ಹೇಳಕ್ಕಾಗ್ಲಿಲ್ಲ. ಹಾಗಂತ ನಿಜ ಹೇಳದೆ ತಪ್ಪು ಮಾಡ್ತಾ ಇದೀವನ್ನ ನೋವಲ್ಲೂ ಇರೋಕ್ಕಾಗಲ್ಲ. ಹರ ಹರ ಮಹಾದೇವ ಶಂಭೋ ಶಂಕರ. ಏನ್ ನಡೆದಿದೆಯೋ ನಿಮಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ಆದರೆ ಆದಿ ದಂಪತಿಗಳ ಅಲಂಕಾರ ಆಗೋ ತನಕ, ನಿತ್ಯ ಪೂಜೆ ನಡೆಯೋ ತನಕ ಶಾಪವಾಗೇ ಇರುತ್ತೆ. ಆಪತ್ತು ಬರ್ತಾ ಇರುತ್ತೆ, ಸಾವಿನ ಸಂಭವನೂ ಇರುತ್ತೆ. ಅನುಗ್ರಹ ಆಗ್ರಹಕ್ಕೆ ಬದಲಾಗೋ ಮುಂಚೆ ಆಭರಣಗಳನ್ನ ತಂದು ಅಲಂಕಾರ ಮಾಡಿ ಹೊರಡಿ. ಸ್ವಾಮಿಗೆ ಅಲಂಕಾರ ಮಾಡದೆ ಹೋದರೆ ನಿಮ್ಮ ಮುಂದಿನ ತಲೆಮಾರ ಬಗ್ಗೆ ಆಸೆ ಇಟ್ಕೋಬೇಡಿ. ಒಂದು ವೇಳೆ ಗರ್ಭದಲ್ಲಿ ಜೀವ ಹುಟ್ಟಿದ್ರೂ ಅದು ಗರ್ಭದಲ್ಲೇ ಕರಗಿ ಹೋಗುತ್ತೆ. ಹರ ಹರ ಮಹಾದೇವ ಶಂಭೋ ಶಂಕರ. ವೈದೇಹಿಗೆ ಅವ್ರ ತಲೆ ಮೇಲೆ ಹಾಕಿದ ನೀರಲ್ಲಿ ಪೆಟ್ರೋಲ್ ಮಿಕ್ಸ್ ಮಾಡಿದ್ರು. ಹಾಲು ತಗೊಳ್ರಿ. ಏನು ಅಂದ್ರೆ ಏನ್ ಯೋಚಿಸ್ತಾ ಇದ್ದೀರಾ? ನೀನೇನು ಯೋಚನೆ ಮಾಡ್ತಾ ಇದೀಯೋ? ದೇವಸ್ಥಾನದಲ್ಲಿ ನಡೆದಿರೋ ಘಟನೆಗಳು ಇನ್ನೂ ನನ್ನ ಕಣ್ಮುಂದೆ ಹಾಗೆ ಇದೆ ಅಮ್ಮ. ಈ ಕುಟುಂಬಕ್ಕೋಸ್ಕರ, ನಮ್ಮ ವಂಶಕ್ಕೋಸ್ಕರ ವೈದೇಹಿ ಮತ್ತೆ ದೇವಾಂಶ್ ಎಷ್ಟು ಕಷ್ಟಪಟ್ರು. ಇಷ್ಟು ದಿನ ನಾವು ವೈದೇಹಿ ಬಗ್ಗೆ ತುಂಬಾನೇ ತಪ್ಪಾಗಿ ತಿಳ್ಕೊಂಡಿದ್ವಿ ಅಂತ ಅನಿಸ್ತಾ ಇದೆ. ಮನ್ಸಿಗೆ ಬೇಜಾರಾಗ್ತಾ ಇದೆ ಅಮ್ಮ. ಹೌದು ರೀ. ಇಷ್ಟು ದಿನ ಅವಳು ಪ್ರೀತಿಯಿಂದ ಅತ್ತೆ ಅಂತ ಕರೆದಾಗ ಅವಳು ವೈಶಾಲಿ ಅನ್ಕೊಂಡು ಕೋಪಿಸ್ಕೊಂಡೆ. ಹೇಗಂದ್ರೆ ಹಾಗೆ ಬೈದೆ, ದ್ವೇಷಿಸ್ದೆ.
ಎಷ್ಟು ನೋವಾಗಿರುತ್ತೋ ಏನೋ. ಆದ್ರೆ ಆ ನೋವನ್ನೆಲ್ಲ ಪಕ್ಕಕ್ಕಿಟ್ಟು ಪ್ರತಿ ಕ್ಷಣ ನಮಗೋಸ್ಕರನೇ ಯೋಚಿಸ್ತಿದ್ಲು. ನಿಜ ಕೌಸಲ್ಯ, ಇವತ್ತು ನಮ್ಮ ಮುಖದಲ್ಲಿ ನಗು ಇದೆ ಅಂತಂದ್ರೆ ಮುಂದಿನ ತಲೆಮಾರಿಗೆ ಭವಿಷ್ಯ ಆಗಿರೋ ವೈದೇಹಿನೇ ಕಾರಣ. ಹೌದತ್ತೆ, ಎಷ್ಟು ಸಲ ಅವಳನ್ನ ಈ ಮನೆಗ್ ಕಾಲಿಡ್ಬೇಡ ಅಂತ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದ್ರು ಆ ಅವಮಾನನ ಸಹಿಸ್ಕೊಂಡು ಏನೇ ಆದ್ರೂ ಧೈರ್ಯ ಗೆಡ್ದೆ ನಾನು ಈ ಮನೆಗ್ ಸೇರ್ದೋಳು, ಈ ಮನೆನ್ ಕಾಪಾಡೋ ಜವಾಬ್ದಾರಿ ನಂದು ಅಂತ ವಾಪಸ್ ಬರ್ತಿದ್ಲು. ಅದಕ್ಕೇನೆ ವೈದೇಹಿನ ಈ ಮನೆ ಸೊಸೆ ಅಂತ ಅಲ್ಲ, ಅದಕ್ಕೂ ಮೀರಿದ ಗೌರವ ಸಿಗ್ಬೇಕು.